ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತುಂಬಾ ಸ್ಪೆಷಲ್, ಹಾಗೆ ಎಲ್ಲರೂ ಇಷ್ಟಪಡೋದು, ಅದರಲ್ಲೂ ಮಕ್ಳಿಗಂತೂ ತುಂಬಾ ಫೇವ್ರೇಟ್ ಆಗಿರೋಂಥ ಸ್ನ್ಯಾಕ್ಸ್ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಸಾಮಾನ್ಯವಾಗಿ ಎಲ್ಲರೂ ಗಾರ್ಲಿಕ್ ಬ್ರೆಡ್ ಟೇಸ್ಟ್ ಮಾಡಿರ್ತೀರ. ಆದರೆ ಇವತ್ತು ನಾವು ಅದೇ ಗಾರ್ಲಿಕ್ ಬ್ರೆಡ್ನ ಸ್ವಲ್ಪ ಡಿಫ್ರೆಂಟಾಗಿ ಈ ಫ್ಲವರ್ ಶೇಪಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಬೆಳ್ಳುಳ್ಳಿನ ತುರ್ಕೋಬೋದು ಅಥವಾ ಮಿಕ್ಸಿ ಜಾರಲ್ಲಿ 1 ರೌಂಡ್ ಕ್ರಷ್ ಮಾಡಿ ಹಾಕ್ಕೋಬೋದು. ಆದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ. ಅದಕ್ಕೋಸ್ಕರ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರೆಗಾನೋ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಬೆಣ್ಣೆ ಹಾಕ್ಕೊಂಡು ಇದೆಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಉಪ್ಪು ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಇಲ್ಲಿ ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ ನಾನು. ಬೇಕಂದರೆ ನೀವು ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೋದು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಒಳ್ಳೆ ಪೇಸ್ಟ್ ಥರ ಆಗುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಣ್ಣೆ ಸ್ವಲ್ಪ ಮೆಲ್ಟ್ ಆಗುತ್ತಲ್ವ ಹೀಗೆ ಮಿಕ್ಸ್ ಮಾಡೋದ್ರಿಂದ, ಹಾಗಾಗಿ ಅದು ಚೆನ್ನಾಗಿ ಒಳ್ಳೆ ಪೇಸ್ಟ್ ಫಾರ್ಮ್ ಆಗುತ್ತೆ. ನೋಡಿ, ಈ ರೀತಿ ಈ ಗಾರ್ಲಿಕ್ ಬ್ರೆಡ್ದು ಸ್ಪ್ರೆಡ್ ಸಿದ್ಧ ಆಗಿದೆ. ಈಗ ಈ ಬ್ರೆಡ್ನ ಫ್ಲವರ್ ಶೇಪ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇನ್ ಬ್ರೆಡ್ನ ತೊಗೊಂಡು ಯಾವ ರೀತಿ ಫ್ಲವರ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ಎಡ್ಜಸ್ನ ಕಟ್ ಮಾಡ್ಕೋಬೇಕು. 4 ಕಡೆ ಎಡ್ಜಸ್ನ ಒಂದೇ ಡೈರೆಕ್ಷನಲ್ಲಿ ಕಟ್ ಮಾಡ್ಕೋಬೇಕು. ಹಾಗೆ ಇದು ಡೀಪಾಗಿ ಕಟ್ ಮಾಡಬೇಕು, ಅದು ಕ್ಲೀನಾಗಿ ಬಿಟ್ಟು ಬರಬೇಕು. ಆ ರೀತಿ ಡೀಪಾಗಿ ಕಟ್ ಮಾಡಬೇಕು. ಹಾಗೆ ತುಂಬ ಉದ್ದಕ್ಕೆ ಮಾಡಬಾರ್ದು. ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಉದ್ದಕ್ಕೆ ಮಾಡಿಕೊಂಡ್ರೆ ಸಾಕು, ಆ ಶೇಪ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಒಂದು ಸೈಡ್ ಕಟ್ ಮಾಡಿರೋದನ್ನ ತೆಗೆದು ಆ ಎಡ್ಜ್ ಮೇಲೆ ನೆಕ್ಸ್ಟ್ ಸೈಡ್ದು ಕಟ್ ಮಾಡ್ಕೊಂಡಿರೋಂಥ ಪೀಸ್ ಬರಬೇಕು. ಹಾಗೆ ಅದು ನೆಕ್ಸ್ಟ್ ಸೈಡ್ದು ಈ ಎಡ್ಜ್ ಮೇಲೆ ಬರಬೇಕು. ಈ ರೀತಿ ಫೋಲ್ಡ್ ಮಾಡಿ ನೆಕ್ಸ್ಟ್ ಲಾಸ್ಟಲ್ಲಿ ಇದಕ್ಕೆ ಒಳಗಡೆ ಹೀಗೆ ಪ್ಯಾಕ್ ಮಾಡಬೇಕು. ನೋಡಿದ್ರೆ ಈಗ ಎಷ್ಟು ಚೆನ್ನಾಗಿ ಫ್ಲವರ್ ಶೇಪ್ ಬಂದಿದೆ. ಈಗ ಗಾರ್ಲಿಕ್ ಬ್ರೆಡ್ ಮಾಡೋಣ ಬನ್ನಿ. ಇದಕ್ಕೆ ನಾನು ಈಗಾಗಲೇ ಮಾಡ್ಕೊಂಡಿರೋಂಥ ಪೇಸ್ಟ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ನಮಗೆ ಈ ಅರೋಮಾ ಮತ್ತು ಫ್ಲೇವರ್ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ಸಲ್ಲಿ ಸ್ಪ್ರೆಡ್ ಮಾಡ್ಕೋಬೋದು. ಈ ರೀತಿ ಈವನ್ನಾಗಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಎಡ್ಜಸ್ಗೆ ಕೂಡ ಕ್ಲೀನಾಗಿ ಕೂತ್ಕೋಬೇಕು. ಆ ರೀತಿ ಸ್ಪ್ರೆಡ್ ಮಾಡಬೇಕು. ನೋಡಿದ್ರೆ ಇದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಇದನ್ನ ಈ ಪ್ಲೇನ್ ಬ್ರೆಡ್ ಮಾಡೋದಕ್ಕೆ ಫ್ಲವರ್ ಮಾಡಿದ್ವಲ್ಲ, ಅದೇ ರೀತಿ 4 ಸೈಡ್ಸು ಈ ರೀತಿ ಕಟ್ ಮಾಡ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡೋವಾಗ ಹಾಗೆ ಅದು ಕ್ಲೀನಾಗಿ ಕಟ್ಟಾಗೋ ರೀತಿ ಪ್ರೆಸ್ ಮಾಡಿ ಕಟ್ ಮಾಡ್ಕೋಬೇಕು. ಈ ರೀತಿ 4 ಸೈಡ್ ಕಟ್ ಮಾಡಿಕೊಂಡು ಈಗ ಪ್ಲೇನ್ ಬ್ರೆಡ್ಡಲ್ಲಿ ಮಾಡಿದ್ವಲ್ಲ, ಅದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಎಡ್ಜ್ ತೊಗೊಂಡು ನೆಕ್ಸ್ಟ್ ಎಡ್ಜ್ನ ಈ ರೀತಿ ಕುದುರಿಸ್ಕೋಬೇಕು. ನೆಕ್ಸ್ಟ್ ಎಡ್ಜ್ನ ಈ ರೀತಿ, ಹಾಗೆ ಲಾಸ್ಟ್ ಸೈಡ್ನ ಈ ರೀತಿ ಒಳಗಡೆಗೆ ಪ್ಯಾಕ್ ಮಾಡಬೇಕು. ಆಗ ಈ ಗಾರ್ಲಿಕ್ ಬ್ರೆಡ್ ಸಿದ್ಧ ಆಗುತ್ತೆ. ಈಗ ಇಲ್ಲಿ ಸೆಂಟರ್ಗೆ ಬೇಕು ಅಂದರೆ ಸ್ವಲ್ಪ ಚೀಸ್ನ ಸ್ಟಫ್ ಮಾಡ್ಕೋಬೋದು. ಈ ರೀತಿ ಚೀಸ್ ಇಟ್ಟು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ ಇಟ್ಕೋತಾ ಇದ್ದೀನಿ. ಬೇಕಂದರೆ ನಿಮಗೆ ಏನು ಬೇಕೋ ಕ್ಯಾಪ್ಸಿಕಮ್ ಅಥವಾ ಸ್ವೀಟ್ ಕಾರ್ನು ಅಥವಾ ಟೊಮ್ಯಾಟೊ ಏನು ಬೇಕಾದರೂ ಇಟ್ಕೋಬೋದು. ಅದೇ ರೀತಿ ನಾನು ಇನ್ನೊಂದು ಪೀಸ್ ಬ್ರೆಡ್ನಲ್ಲಿ ಕೂಡ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ 4 ಸೈಡ್ ಕಟ್ ಮಾಡಿ ಅದೇ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಗಾರ್ಲಿಕ್ ಬ್ರೆಡ್ ಮಾಡಿಕೊಟ್ರಂತೂ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಅಲ್ಲ, ಕಿಟ್ಟಿ ಪಾರ್ಟೀಸ್ಗೆ ಅಥವಾ ಬರ್ಡೇ ಫಂಕ್ಷನ್ಸ್ಗೆಲ್ಲ ಈ ರೀತಿ ಮಾಡಿ ಕೊಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಅದೇ ರೀತಿ ನಾನು ಫ್ಲವರ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಮಾಡಬೇಕು, ಯಾಕಂದರೆ ಜೋರಾಗಿ ಹೇಳಿದ್ರೆ ಅದು ಪೀಸ್ ಬರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ರೀತಿ ಸಾಫ್ಟಾಗಿ ಎತ್ಕೊಂಡು ಹೀಗೆ ಪ್ಯಾಕ್ ಮಾಡಬೇಕು. ನೋಡಿದ್ರೆ ಗಾರ್ಲಿಕ್ ಬ್ರೆಡ್ ಫ್ಲವರ್ ಶೇಪಲ್ಲಿ ಸಿದ್ಧ ಆಗಿದೆ. ಅದೇ ರೀತಿ ಈಗಾಗಲೇ ಮೊದಲನೇ ಗಾರ್ಲಿಕ್ ಬ್ರೆಡ್ ಮಾಡಿದ್ನಲ್ಲ, ಅದೇ ರೀತಿ ಇದಕ್ಕೂ ಕೂಡ ಚೀಸ್ ಮತ್ತು ಕ್ಯಾಪ್ಸಿಕಮಿಂದ ಸ್ಟಫ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಚೀಸ್ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಈಗ ಈ ಎಲ್ಲ ಬ್ರೆಡ್ನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಬೇಕಂದರೆ ಓವನಲ್ಲಿ ಬೇಕ್ ಮಾಡ್ಕೊಳ್ಳೋದಾದರೆ 180 ಡಿಗ್ರಿ ಸೆಂಟಿಗ್ರೇಡಲ್ಲಿ ಒಂದು 5 ನಿಮಿಷ ಬೇಕ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ಆದರೆ ನಾನಿಲ್ಲಿ ಪಾನಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಪ್ಯಾನ್ಗೆ ಈ ರೀತಿ 1 ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಬೆಣ್ಣೆ ಹಾಕಿ ನಂತರ ಈಗಾಗಲೇ ಮಾಡಿಟ್ಕೊಂಡಿರೋಂಥ ಗಾರ್ಲಿಕ್ ಬ್ರೆಡ್ನ ಹೀಗೆ ಜೋಡಿಸ್ಕೊತಾ ಇದ್ದೀನಿ. ಈ ರೀತಿ ಜೋಡಿಸಿ ಫುಲ್ ಸಿಮ್ಮಲ್ಲಿ ಇಟ್ಕೋಬೇಕು. ಸಿಮ್ಮಲ್ಲಿ ಒಂದು 5ರಿಂದ
8 ನಿಮಿಷದ ತನಕ ಇದನ್ನು ಬೇಕಾಗೋದಕ್ಕೆ ಬಿಡಬೇಕು. ಈ ರೀತಿ ಜೋಡಿಸಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಈ ರೀತಿ ಲಿಡ್ ಕ್ಲೋಸ್ ಮಾಡೋದ್ರಿಂದ ಆ ಚೀಸ್ ಕೂಡ ಚೆನ್ನಾಗಿ ಮೆಲ್ಟ್ ಆಗುತ್ತೆ, ಹಾಗೆ ಬಟರ್ ಕೂಡ ಚೆನ್ನಾಗಿ ಮೆಲ್ಟ್ ಆಗುತ್ತೆ, ಹಾಗೆ ಆ ಬ್ರೆಡ್ ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ. ನೋಡಿ ಈಗ ಇದೊಂದು 6 ನಿಮಿಷ ಆಗಿದೆ. ನಾನೀಗ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿ ಚೀಸೆಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಹಾಗೆ ಕೆಳಗಡೆ ಬ್ರೆಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಕಾಗಿದೆ. ಈ ರೀತಿ ಮಾಡಿಟ್ಕೊಂಡಿರೋಂಥ ಅಷ್ಟು ಗಾರ್ಲಿಕ್ ಬ್ರೆಡ್ನ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹೀಗೆ ತೆಗೆದಿಟ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಗಾರ್ಲಿಕ್ ಬ್ರೆಡ್ಡು. ನೋಡಿ ಇಲ್ಲಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟಪಡೋರ್ಗಂತೂ ಆ ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕಿದಾಗ ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಈಗ ನೋಡಿ ಇಲ್ಲಿ ಹಿಂದೆ ತಿರುಗಿಸಿ ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿದೆ, ಹಾಗೆ ನೋಡೋದಕ್ಕೂ ಅಷ್ಟೇ ಎಷ್ಟು ಕಲರ್ಫುಲ್ ಆಗಿದೆ. ಅದು ನೋಡ್ತಾ ಇದ್ದರೆ ಸಾಕು ಅಷ್ಟು ಟೆಂಪ್ಟ್ ಆಗುತ್ತೆ ಇದನ್ನು ತಿನ್ನಬೇಕು ಅಂತ ಅಲ್ವಾ. ರುಚಿಕರವಾದಂಥ ಗಾರ್ಲಿಕ್ ಬ್ರೆಡ್ ತಿನ್ನೋದಕ್ಕೆ ಸಿದ್ಧ ಆಗಿದೆ. ಸಾಮಾನ್ಯವಾಗಿ ಪಿಜ್ಜಾ ಶಾಪ್ಸಲ್ಲಿ ಅಥವಾ ಕಾಫಿ ಡೇನಲ್ಲಿ ತಿನ್ನೋಂಥ ಗಾರ್ಲಿಕ್ ಬ್ರೆಡ್ ಅಲ್ಲೆಲ್ಲ ಸಿಗೋದಕ್ಕಿಂತ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮಾಡೋದು ಅಷ್ಟೇ ತುಂಬಾ ಸುಲಭ. ಈ ರೀತಿ ಫ್ಲವರ್ ಶೇಪಲ್ಲಿ ಮಾಡಿ ಕೊಟ್ರಂತೂ ಮಕ್ಕಳು ಪ್ರತಿದಿನ ಇದನ್ನೇ ಕೇಳ್ತಾರೆ. ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.